ನಾವು ನೋಡ್ತಾ ಇದ್ದೇವೆ. ಅರಣ್ಯಕಾಂಡ ಪುಸ್ತಕ ತೆಗಿರಿ ಯಾರಾದ್ರೂ ಒಬ್ರು. 18ನೇ ಅಧ್ಯಾಯ 32ನೇ ವಾಕ್ಯವನ್ನ ತೆಗೆದವರು ಯಾರಾದ್ರೂ ಒಬ್ರು ಶಬ್ದವನ್ನೆತ್ತಿ ನಾವು ಓದೋಣ್ರಿ. ಅದರಲ್ಲಿ ಉತ್ತಮ ಭಾಗವನ್ನು ಯೆಹೋವನಿಗೋಸ್ಕರ ಪ್ರತ್ಯೇಕಿಸಿದ ನಂತರ ನೀವು ಮಿಕ್ಕದರ ವಿಷಯದಲ್ಲಿ ಯಾವ ದೋಷಕ್ಕೂ ಗುರಿಯಾಗುವುದಿಲ್ಲ. ಇಸ್ರಾಯೇಲರು ಸಮರ್ಪಿಸುವ ದೇವರ ವಸ್ತುಗಳನ್ನು ಸಾಧಾರಣವೆಂದೆನಿಸಿ ಸಾಯಬೇಡಿರಿ ಎಂಬುದೇ. ಆಮೆನ್, ಹಲ್ಲೆಲೂಯಾ. ಇಲ್ಲಿ ಮೋಸೆ ಇಸ್ರಾಯೇಲರಿಗೆ ಅಥವಾ ದೇವ ಮಕ್ಕಳಿಗೆ ಒಂದು ಆಲೋಚನೆಯನ್ನ ಹೇಳ್ತಾ ಇದ್ದಾನೆ. ಏನಂದ್ರೆ, ನೀವು ದೇವರಿಗೋಸ್ಕರ ಏನೆಲ್ಲ ಮಾಡ್ಬೇಕು ಅನ್ಕೊಂಡಿದ್ದೀರೋ ಅದು ಉತ್ತಮವಾಗಿರಲಿ ಎಂಬುದಾಗಲಿ. ಹಲ್ಲೆಲೂಯಾ. ಅದ್ರ ಅರ್ಥ ನಾವು ದೇವರಿಗೆ ಏನೆಲ್ಲ ಮಾಡ್ಲಿಕ್ಕೆ ಹೋಗ್ತೀವ್ರಿ, ಏನ್ ಮಾಡ್ತೀವ್ರಿ? ನಿನ್ನ ಪ್ರಾರ್ಥನೆ ಉತ್ತಮವಾಗಿರ್ಬೇಕು. ಆಮೆನ್. ಈ ಉತ್ತಮವಾದ ಪ್ರಾರ್ಥನೆ ಹೆಂಗಿರ್ತೈತಿ ಗೊತ್ತ್ರಿ? ಅದು ಎಲ್ಲ ಸಮಯದಲ್ಲೂ ಕರ್ತನನ್ನ ಮಹಿಮೆ ಪಡಿಸುವ ಪ್ರಾರ್ಥನೆ ಆಗಿರ್ತೈತಿ. ಹಲ್ಲೆಲೂಯಾ. ಅನೇಕರು ಆಶೀರ್ವಾದ ಬಂದಾಗ ಮಾತ್ರ ಉತ್ತಮವಾದ ಪ್ರಾರ್ಥನೆ, ಉತ್ತಮವಾದ ಕೂಟ, ಉತ್ತಮವಾದ ಉಪವಾಸ, ಉತ್ತಮವಾದ ಕೃತಜ್ಞತಾ ಪ್ರಾರ್ಥನೆ ಎಂಬುದಾಗಿ ಏನ್ ಮಾಡ್ತಾರೆ? ಯೋಚನೆ ಮಾಡ್ಕೊಳ್ತಾರೆ. ಆದ್ರೆ ನಷ್ಟ ಆದಾಗ ಉತ್ತಮವಾದಂಥದ್ದನ್ನ ಏನು ಕೊಡ್ಲಿಕ್ಕೆ ಅವ್ರು ಯೋಚನೆ ಮಾಡ್ಕೊಳ್ಳೋದಿಲ್ಲ. ಯಾಕೆಂದ್ರೆ ನಷ್ಟನೇ ಆಗಿರ್ತೈತಿ, ಅದೇ ಅವರಿಗೆ ದೊಡ್ಡದಾಗಿರ್ತೈತಿ. ಅದನ್ನೇ ಹೇಳ್ಕೊಂಡು ಅನೇಕರು ದೇವರ ನಾಮವನ್ನು ಕೂಡ ಏನ್ ಮಾಡ್ತಿರ್ತಾರೆ? ದೂಷಣೆ ಮಾಡ್ತಾ ಇರ್ತಾರೆ. ಆದ್ರೆ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಒಬ್ಬ ಮನುಷ್ಯ ಉತ್ತಮವಾದ ಪ್ರಾರ್ಥನೆಯನ್ನ ಮಾಡಿದಂತ ಒಬ್ಬ ವ್ಯಕ್ತಿಯ ಕುರಿತಾಗಿ ಬಹಳ ಚಿರಪರಿಚಿತ ಯೋಬ. ಆಮೆನ್. ಅವನ ಪ್ರಾರ್ಥನೆ ಹೆಂಗಿತ್ರಿ? ದೇವ್ರೇ ಕೊಟ್ಟ, ಎಲ್ಲದಾನ್ ದೇವ್ರು ಅಂದ. ಏನಂದ್ರೆ ಉತ್ತಮವಾದ ಪ್ರಾರ್ಥನೆ. ಹಲ್ಲೆಲೂಯಾ. ಕೊಟ್ಟಾಗ ಒಂದು ತರ, ಕೊಡದೇ ಇದ್ದಾಗ ಒಂದು ತರ, ಆಶೀರ್ವಾದ ಬಂದಾಗ ಒಂದು ತರ, ಆಶೀರ್ವಾದ ಬರದೇ ಇದ್ದಾಗ ಒಂದು ತರ, ಅಭಿವೃದ್ಧಿ ಆದಾಗ ಒಂದು ತರ, ನಷ್ಟ ಆದಾಗ ಒಂದು ತರ, ಕೆಲಸ ಇದ್ದಾಗ ಒಂದು ತರ, ಕೆಲಸ ಇಲ್ಲದೆ ಇದ್ದಾಗ ಒಂದು ತರ ಅಲ್ಲ. ಆಮೆನ್. ಎಲ್ಲದರಲ್ಲೂ ದೇವರಿಗೆ ಉತ್ತಮವಾದಂತದ್ದನ್ನ ಕೊಡಲಿಕ್ಕೆ ಯೋಚನೆ ಮಾಡಬೇಕು. ನಿನ್ನ ಪರಿಸ್ಥಿತಿ ಕೆಟ್ಟದಾಗಿದ್ರು ನಿನ್ನ ಪ್ರಾರ್ಥನೆ ಉತ್ತಮವಾದದ್ದಾಗಿರ್ಬೇಕು. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಏನು ಇಲ್ಲ ಎಂಬುದಾಗಿ ಹೇಳುವಾಗಲೂ ಕೂಡ ದೇವರಿಗೆ ಕೊಡುವಂತ ಸಮಯ ಅತ್ಯುತ್ತಮವಾದಂತದ್ದಾಗಿರ್ಬೇಕು. ಅದು ಶ್ರೇಷ್ಠವಾಗಿ ಎನಿಸಬೇಕು ದೇವರ ಸನ್ನಿಧಾನದಲ್ಲಿ. ಯೋಬ ಎಲ್ಲ ಕಳೆದುಕೊಂಡ್ರು, ಅದ್ರ ಬಗ್ಗೆ ಅವನು ಪ್ರಾರ್ಥನೆ ಮಾಡ್ತಾ ಇಲ್ಲ. ಅವನು ದೇವರ ನಾಮವನ್ನ ಮಹಿಮೆ ಪಡಿಸುವಂತ ಅತ್ಯುತ್ತಮವಾಗಿರುವಂತ ಪ್ರಾರ್ಥನೆ, ವಿಜ್ಞಾಪನೆಯನ್ನ ಏನ್ ಮಾಡ್ತಾ ಇದ್ದಾನೆ? ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾನೆ. ಪಕ್ಕದಲ್ಲಿ ಇರೋರು ಅಂದ್ರು ಅವನ್ ಏನ್ ಮಾಡ್ತಾ ಇಲ್ಲ, ಯೋಚನೆ ಮಾಡ್ತಾ ಇಲ್ಲ. ಹೆಂಡತಿ ಅಂದ್ರು ಯೋಚನೆ ಮಾಡ್ತಾ ಇಲ್ಲ. ಸ್ನೇಹಿತರು ಅಂದ್ರು ಯೋಚನೆ ಮಾಡ್ತಾ ಇಲ್ಲ. ಅವನು ಹೇಳ್ತಾ ಇರೋದೊಂದೇ, ನಾನ್ ದೇವ್ರು ನನಗೆ ಕೊಟ್ಟ, ದೇವರೇ ತೆಗೆದುಕೊಂಡ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲೇ. ಇವತ್ತಿಷ್ಟು ಈ ತರ ಪ್ರಾರ್ಥನೆ ಮಾಡುವಂತವ್ರು ಎಷ್ಟು ಜನರು ಇದ್ದೀರಾ? ನಾನಿದ್ದೇನ್ರಿ ಪಾಸ್ಟ್ರೆ, ನನಗೆ ಕೊಟ್ಟರೂ ಸ್ತೋತ್ರ, ಕೊಡದೇ ಇದ್ರೂ ಸ್ತೋತ್ರ ಅನ್ನುವಂತ ದೇವ ಮಕ್ಕಳಿಗೆ ಯಾರಾದ್ರೂ ಇರುವುದಾದ್ರೆ ಒಂದು ಶಬ್ದವನ್ನೆತ್ತಿ, ದೊಡ್ಡದಾಗಿ ಶಬ್ದವೆತ್ತಿ ಹಲ್ಲೆಲೂಯಾ ಹೇಳಂದ್ರೆ ಕೇಳಕ್ ಬಹಳ ಇಂಪಾಗಿ ಅನಿಸ್ತಾ ಇದ್ದೀರಿ. ಇನ್ನೊಂದ್ಸಾರಿ ಹೇಳ್ತೀರಿ? ಆಮೆನ್. ಯಾಕೆಂದ್ರೆ ದೇವರಿಗೆ ಕೊಡುವಂತದ್ದನ್ನ ಶ್ರೇಷ್ಠವೆಂಬುದಾಗಿ ಎನಿಸಿಕೊಡ್ಬೇಕು. ಇವತ್ತು ನೀನ್ ಮಾಡುವಂತ ಪ್ರಾರ್ಥನೆ ಕಳಪೆ ಪ್ರಾರ್ಥನೆ ಆಗಿರಬಾರ್ದ್ರಿ. ಇವತ್ತು ನೋಡ್ರಿ, ಭೂಮಿಯಲ್ಲಿ ಬೀಜ ಬಿತ್ತಲಿಕ್ಕೆ ಯೋಚನೆ ಮಾಡ್ಕೊಳ್ತಾರೆ ಅನೇಕರು. ಹೌದಾ? ಎಂತದೋ ತಂದು ಬಿತ್ತಂಗಿಲ್ರಿ. ಅದನ್ನ ಲ್ಯಾಬ್ಗೆ ಹೋಗಿ ಟೆಸ್ಟ್ ಮಾಡಿರ್ತಾರೆ. ಅದಕ್ಕೆ ಅದರದೇ ಆದಂತ ಔಷಧಿಗಳನ್ನ ಹೊಡೆದಿರ್ತಾರೆ. ಅದು ಬಿತ್ತಿದ ತಕ್ಷಣ ಯಾವುದೇ ರೀತಿಯಾದಂತ ಹುಳಗಳು ಅದ್ರ ಒಳಗಡೆ ಉಂಟಾಗದಂತೆ ಅದು
ಫಲ ಕೊಡುವ ರೀತಿಯಲ್ಲಿ ಎಲ್ಲ ವಿಷಯದಲ್ಲಿ ಅದನ್ನ ಗಮನಿಸಿ ಉತ್ತಮವಾಗಿ ರೆಡಿ ಮಾಡಿ ಕೊಟ್ಟಿರುವಂತದ್ದನ್ನ ನಾವ್ ಏನ್ ಮಾಡ್ತೀವಿ, ಅನೇಕರು ರೈತರು ತಂದು ಭೂಮಿಯಲ್ಲಿ ಅದನ್ನ ಬಿತ್ತುತ್ತಾರೆ. ಆದ್ರೆ ಉತ್ತಮವಾಗಿರುವಂತದ್ದನ್ನ ನೀನ್ ಬಿತ್ತಿ ಆ ಬಿತ್ತನೆಗೋಸ್ಕರ ಪ್ರಯಾಸ ಪಡುವುದಾದ್ರೆ ಆ ಫಲ ಎಂದಿಗೂ ನಿನ್ನ ಕೈಯನ್ನ ತಪ್ಪದೆ ಇರೋದಿಲ್ಲ. ಅದು ನಿನ್ನ ಕೈಗೆ ಬರುವಂತ ಪ್ರತಿಫಲವಾಗಿ ಆಶೀರ್ವಾದವಾಗಿ ಕರ್ತನು ಕೊಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಬೇರೆ ಯಾವುದೋ ಉಪಯೋಗ ಇಲ್ಲದೆ ಇರುವಂತದ್ದನ್ನ ತೆಗೆದುಕೊಂಡು, ಹಲ್ಲೆಲೂಯ, ಈ ನುಸಿ ತಿಂದದ್ದೇನಾದ್ರೂ ಹಾಕ್ತಾರೆ ಭೂಮಿಯಲ್ಲಿ? ಇಲ್ಲಿ ನಾವು ನೋಡ್ತೀವ್ರಿ, ಇಲ್ಲಿ ಬೀಜ ರೆಡಿ ಮಾಡ್ತಾರೆ. ಕಟ್ ಮಾಡುವಾಗ ನಮ್ ಸಂದೇಶ ಕಟ್ ಮಾಡ್ತಿದ್ರಿ, ನಾನು ಕಟ್ ಮಾಡಿದ್ದೀನಿ. ಆ ಕಣ್ಣು ಏನಾದ್ರೂ ಬಾದಾಗಿದ್ರೆ ಅದನ್ನ ನಾವು ಕತ್ತರಿಸ್ತಾನೆ ಇರ್ಲಿಲ್ರಿ, ಅದನ್ನ ಮುಂದಿನ ಗಣಿಕೆ ತಗೊಳ್ತಿದ್ವಿ ಕಟ್ ಮಾಡ್ಲಿಕ್ಕೆ. ಯಾಕಂದ್ರೆ ಆ ಕಣ್ಣೇ ಹೋಗ್ಬಿಟ್ಟಿತ್ತಂದ್ರೆ ಅದು ಏನಾಗೋದಿಲ್ಲ, ಫಲ ಬರೋದಿಲ್ಲ, ಅದು ಮೊಳಕೆ ಒಡೆಯೋದಿಲ್ಲ ಎಂಬುದಾಗಿ ಅದನ್ನ ದನಗಳಿಗೆ ಹಾಕುವ ರೀತಿಯಲ್ಲಿ ಅದನ್ನ ಕಟ್ ಮಾಡಿ ಬಿಸಾಕ್ತಿದ್ವಿ. ಅಷ್ಟೇ ಅಲ್ಲ, ಅದಾದ ನಂತರ ಆ ಕಣ್ಣುಗಳನ್ನ ಏನ್ ಮಾಡ್ತಾರೆ, ಒಂದು ಟ್ರೇ ಒಳಗೆ ತುಂಬ್ತಿರ್ತಾರೆ. ತುಂಬಲಿಕ್ಕೂ ಕೂಡ ಜನರನ್ನ ಆಯ್ಕೆ ಮಾಡ್ತಾರೆ ಅವರು. ಸರಿಯಾಗಿ ಏನ್ ಮಾಡ್ರಿ, ಕಣ್ಣಿರೋದೇ ತುಂಬ್ರಿ. ಒಂದು ಏನಾಗಬಾರ್ದು, ಟ್ರೇ ಒಳಗಡೆ ಇರುವಂತದ್ದು ಒಂದು ಕೂಡ ನಾಟದೇ ಇರಬಾರ್ದು. ಅದರಿಂದ ಬಾದಾಗಿರುವಂತದ್ದನ್ನ, ಕಳಪೆ ಆಗಿರುವಂತದ್ದನ್ನ ತೆಗೆದು ಏನ್ ಮಾಡ್ರಿ, ಸೈಡಿಗೆ ಎಸೆದು ನೀವು ತುಂಬ್ರಿ, ನಷ್ಟ ಆದ್ರೂ ಪರವಾಗಿಲ್ಲ ಎಂಬುದಾಗಿ ಅಲ್ಲಿ ಓನರ್ ಹೇಳ್ತಾ ಇದ್ದ. ಕಾರಣ ಏನಂದ್ರೆ ನಾವು ಏನೇ ಮಾಡಿದ್ರು ಉತ್ತಮವಾದಂತದ್ದನ್ನ ಕೊಡ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ನಾನು ಕಳೆದ ದಿನ ಅಲ್ಲಿ ಪಕ್ಕದಲ್ಲಿ ಒಂದು ಕಬ್ಬಿನ ಗದ್ದೆ ಇತ್ರಿ ಅವ್ರನ್ನೇ, ಅದನ್ನ ಕಡಿದ್ರಿ ಅವರು, ಅದನ್ನ ಬೀಜ ಮಾಡಿದ್ರು. ಆಮೇಲೆ ಅದನ್ನ ಪೂರ್ತಿ ರೆಂಟಿ ಹೊಡೆದು ಫಸ್ಟ್ ಬೆಳೆ ತೆಗೆದ್ರಿ. ನಮ್ ಕಡೆ ಎರಡನೇ ಕಬ್ಬಿನ ಬೆಳೆ ಏನ್ ಮಾಡ್ತಾರೆ, 2-3 ಕೂಳೆ ಅಂತ ಹೇಳಿ ಬಿಟ್ಟು ಅದರಿಂದನೂ ಫಲ ತಕ್ಕೋತಾರೆ. ಆದ್ರೆ ಅವ್ರು ತೆಗೆದ್ರು. ಸರ್ ಯಾಕೆ ತೆಗಿತಾ ಇದ್ದೀರಿ ಎಂಬುದಾಗಿ ಹೇಳಿ ಕೇಳಿದೆ. ಅವ್ರು ಹೇಳಿದ್ರು, ಸರ್ ನಾವು ಬೀಜವನ್ನ ತಯಾರು ಮಾಡುವಂತವ್ರು, ಬೇರೆ ಯಾರಾದ್ರೂ ಇವ್ರು ಕೂಳೆ ಕಾಯ್ದಿದ್ದಾರೆ ಎಂಬುದಾಗಿ ಹೇಳಿದ್ರೆ ಬೀಜ ಒಯ್ಲಿಕ್ಕೆ ಮನಸ್ಸು ಮಾಡೋದಿಲ್ಲ, ನಮಗೆ ಕ್ವಾಲಿಟಿ ಬಹಳ ಇಂಪಾರ್ಟೆಂಟ್ ಎಂಬುದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಕಾರಣ ಏನಂದ್ರೆ ಇವತ್ತು ಉತ್ತಮವಾದಂತದ್ದನ್ನ ದೇವರಿಗೆ ನಾವು ಕೊಡುವಾಗ ಅತ್ಯುತ್ತಮವಾದ ಆಶೀರ್ವಾದವನ್ನ ನಾನು ನೀನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಇವತ್ತು ಬೀಜ ತಯಾರು ಮಾಡುವಂತವ್ರು, ಬಿತ್ತನೆ ಮಾಡುವಂತವ್ರು ಎಷ್ಟೆಲ್ಲ ಶೋಧಿಸಿ ಸೋಸಿ, ಅಥವಾ ನಾವೇ ಮನೆಗೆ ಸಂತೆ ಕಾಯಿಪಲ್ಲೆ ಏನಾದ್ರೂ ತರ್ಲಿಕ್ಕೆ ಹೋಗುವಾಗ, ಬಟ್ಟೆ ಬರೆಗಳನ್ನ ತರ್ಲಿಕ್ಕೆ ಹೋಗುವಾಗ ಉತ್ತಮವಾದಂತದ್ದನ್ನ ಆಯ್ಕೆ ಮಾಡ್ಕೊಳ್ತೀವಿ. ಆದ್ರೆ ದೇವರಿಗೆ ಕೊಡುವಾಗ ಯಾಕೆ ಉತ್ತಮವಾದಂತದ್ದನ್ನ ಆಯ್ಕೆ ಮಾಡ್ತಾ ಇಲ್ಲ? ಪ್ರಾರ್ಥನೆ ಮಾಡುವಾಗ ಉತ್ತಮವಾಗಿ ಯಾಕೆ ಪ್ರಾರ್ಥನೆ ಮಾಡ್ತಾ ಇಲ್ಲ? ಅನೇಕರ ಪ್ರಾರ್ಥನೆ ಹಾಸಿಗೆ ಒಳಗ ಆಗಿರ್ತೈತ್ರಿ. ಅನೇಕರ ಪ್ರಾರ್ಥನೆ ಅಲ್ಲೇ ಕಣ್ಣು ಮುಚ್ಚಿಕೊಂಡು ಅಪ್ಪಾ ಏಸಪ್ಪ, ಹೃದಯದಲ್ಲಿ ಅಲ್ರಿ, ಮನೆಯಲ್ಲೂ ಕೂಡ ಬರಂಗಿಲ್ರಿ. ಪ್ರಾರ್ಥನೆ ಮಾಡುವಾಗ ಎಚ್ಚೆತ್ತುಕೊಳ್ಬೇಕು, ಹೇಳ್ಬೇಕು, ಮುಖ ಕಳ್ಕೊಳ್ಬೇಕು. ನೋಡ್ರಿ, ನೀವು ಅನ್ಯ ಜನರನ್ನ ನೋಡಿ ಕಲಿಬೇಕು. ನಾವು ಸ್ನಾನ ಮಾಡದೆ ಏನ್ ಮಾಡೋದಿಲ್ರಿ ಅವರು. ಆದ್ರೆ ನಾವು ಏನ್ ಮಾಡ್ತೀವಿ, ಅಟ್ಲೀಸ್ಟ್ ಮುಖ ಆದ್ರೂ ತೊಳ್ಕೊಂಡು ಪ್ರೇರಿಗೆ ಕುಂಡಿರ್ಬೇಕಲ್ರಿ. ಪ್ರಾರ್ಥನೆ ಮಾಡ್ತೀರಿ, ಉತ್ತಮವಾಗಿ ಪ್ರಾರ್ಥನೆ ಮಾಡ್ರಿ. ನೀನ್ ಯಾವಾಗ ಹಾಸಿಗೆಯಲ್ಲಿ ಇದ್ದುಕೊಂಡು ಪ್ರಾರ್ಥನೆ ಮಾಡ್ತೀವೋ ಸೈತಾನ್ ಬಿಡಂಗಿಲ್ಲ ಅವ್ನು. ಯಾಕಂದ್ರೆ ಅಲ್ಲೇ ಎದ್ದು ಕೂತಿರ್ತಿಲ್ಲ, ಅಲ್ಲೇ ಮಾಡ್ತಾ ಇರ್ತಿಲ್ಲ, ಅವನಿಗೆ ಆಲೋಚನೆ ಬಂದ್ಬಿಡ್ತೈತಿ, ಇನ್ನೊಂದ್ ಸ್ವಲ್ಪ ಇಲ್ಲೇ ಹೊಳ್ಕೊ. ಕೆಲವೊಬ್ರು ನೋಡ್ರಿ, ನೀವು ಅಲ್ಲೇ ಕುತ್ಕೊಂಡಿರ್ತಾರೆ, ಕುತ್ತ ನಿದ್ದೆ ಮಾಡ್ತಿರ್ತಾರೆ ಕೆಲವೊಬ್ರು. ಯಾಕೆಂದ್ರೆ ಸೈತಾನನ ಉದ್ದೇಶ ನೀನು ಉತ್ತಮವಾದಂತದ್ದನ್ನ ದೇವರಿಗೆ ಕೊಡಬಾರ್ದು ಅಂತ. ದಯವಿಟ್ಟು ಸಭೆಯ ಮಕ್ಕಳು ಇವತ್ತು ಈ ವಾಕ್ಯವನ್ನ ಕೇಳಿಸಿಕೊಳ್ತಾ ಇರುವಂತವರು, ಪ್ರಾರ್ಥನೆಗೆ ಅನ್ನುವಂಥದ್ದು ಒಂದು ಪ್ರತ್ಯೇಕತೆ ಇದೆ. ಹಲ್ಲೆಲೂಯ. ಹೇಗಂದ್ರೆ ಹಾಗೆ ಅದನ್ನ ಮಾಡ್ಲಿಕ್ಕೆ ಏನೋ ಅದನ್ನ ಬಹಳ ಏನಂದ್ರೆ ಸಿಂಪಲ್ ಆಗಿ ತೆಗೆದುಕೊಳ್ಬೇಡ್ರಿ. ಪ್ರಾರ್ಥನೆ ಅನ್ನುವಂಥದ್ದು ಒಂದು ಬಲವಾದ ಆಯುಧವಾಗಿದೆ. ಅದನ್ನ ಉತ್ತಮವಾಗಿ ನಾವು ಉಪಯೋಗಿಸ್ಬೇಕು. ಹಲ್ಲೆಲೂಯ. ಅನೇಕರು ದಿನನಿತ್ಯ ಪ್ರಾರ್ಥನೆನೇ ಮಾಡೋದಿಲ್ಲ, ಎದ್ದು ತಮ್ಮ ದಿನನಿತ್ಯದ ಕೆಲಸ ಮಾಡ್ತಾರೆ.
ಬಯಸ್ತಾರೆ. ಆದ್ರೆ ದೇವರಿಂದ ಬಯಸೋದು, ದೇವರೇ ನನ್ನ ಆಶೀರ್ವಾದ ಮಾಡು, ದೇವರೇ ನನ್ನ ಆಶೀರ್ವಾದ ಮಾಡು, ದೇವರೇ ನನ್ನ ಆಶೀರ್ವಾದ ಮಾಡು ಎಂಬುದಾಗಿ ದೇವರನ್ನ ಕೇಳ್ತಾರೆ. ಆದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ನೀನ್ ಯಾರಿಗೂ ಉತ್ತಮವಾದಂತದನ್ನ ಕೊಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಆದ್ರೆ ದೇವರಂತೇಳಿ ನಿನ್ನ ಜೀವಿತದಲ್ಲಿ ಆಲೋಚನೆಗಳು ಬರುವಾಗ ಉತ್ತಮವಾದಂಥದ್ದನ್ನೇ ನೀನು ದೇವರಿಗೆ ಕೊಡು. ನಿನ್ನ ಪ್ರಾರ್ಥನೆ ಉತ್ತಮವಾದಂಥದ್ದಾಗಿರ್ಲಿ, ನಿನ್ನ ಪ್ರಾರ್ಥನೆ ಮೊಣಕಾಲಿನ ಪ್ರಾರ್ಥನೆ ಆಗಿರ್ಲಿ, ನಿನ್ನ ಪ್ರಾರ್ಥನೆ ಕಣ್ಣೀರಿನ ಪ್ರಾರ್ಥನೆ ಆಗಿರ್ಲಿ, ನಿನ್ನ ಪ್ರಾರ್ಥನೆ ಕೈಗಳನ್ನೆತ್ತಿ ಮಾಡುವ ಪ್ರಾರ್ಥನೆ ಆಗಿರ್ಲಿ, ನಿನ್ನ ಪ್ರಾರ್ಥನೆ ಪರಲೋಕವನ್ನ ತೆರೆಯುವ ಪ್ರಾರ್ಥನೆ ಆಗಿರ್ಲಿ, ಆ ಉತ್ತಮವಾದಂತ ಪ್ರಾರ್ಥನೆ ಮಾಡುವಂತ ದೇವ ಮಕ್ಕಳಲ್ಲಿ ಇರುವುದಾದ್ರೆ ಹಲ್ಲೆಲೂಯಾ. ದಯವಿಟ್ಟು ಎಚ್ಚೆತ್ತುಕೊಳ್ಳ್ರಿ. ಪ್ರಾರ್ಥನೆ ಅಂದ್ರೆ ನಾವು ಏನೋ ಬಹಳ ಕೇರ್ಲೆಸ್ ಆಗಿ ತಗೊಳ್ತಾ ಇದ್ದೀವಿ. ಹಳೆಯ ಒಡಂಬಡಿಕೆಯಲ್ಲಿ ಹೊರಗಡೆನೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಬೇಕಾದಂತದ್ದಿತ್ತು. ಆದ್ರೆ ಇವತ್ತು ಆಲಯದ ಒಳಗಡೆ ಬಂದಿದ್ದೀವಿ. ಆಮೇನ್. ಇವತ್ತು ಈ ಆಲಯದ ಒಳಗಡೆ ದೇವರಿಲ್ಲ, ಜಸ್ಟ್ ಕರ್ತನನ್ನು ಆರಾಧಿಸುವುದಕ್ಕಾಗಿ. ಆದ್ರೆ ನಿಜವಾಗ್ಲೂ ದೇವರು ವಾಸ ಮಾಡುವಂತದ್ದು ನನ್ನ ಹೃದಯದೊಳಗಡೆ ಆಗಿದೆ. ಆ ಹೃದಯದಲ್ಲಿ ಇರುವಂತ ದೇವರಿಗೆ ನಾವು ಎಷ್ಟು ನಿಷ್ಕಾಳಜಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನನಗೂ ಕೂಡ ದೇವರಾತ್ಮನು ಕಳೆದ ದಿನದಲ್ಲಿ ಇದನ್ನೇ ನೀನು ಬೋಧಿಸು. ಯಾಕೆಂದ್ರೆ ಪ್ರಾರ್ಥನೆ ಅನ್ನುವಾಗ ಕೆಲವರ ಯೋಚನೆ ಏನಾಗಿದೆ ಅಂದ್ರೆ, ಇದೇ ಪ್ರಾರ್ಥನೆ ಅನ್ಕೊಂಡ್ ಬಿಟ್ಟಿದ್ದಾರೆ, ಇದೇ ಪ್ರಾರ್ಥನೆ, ಈಗ ಮಾಡೋದೇ ಪ್ರಾರ್ಥನೆ. ಹಲ್ಲೆಲೂಯಾ. ಉತ್ತಮವಾದ ಪ್ರಾರ್ಥನೆಯನ್ನ ದೇವರಿಗೆ ಕೊಡಿ. ಉತ್ತಮವಾದದ್ದನ್ನ, ಅತ್ಯುತ್ತಮವಾದದ್ದನ್ನ ದೇವರಿಂದ ನಿರೀಕ್ಷಿಸಿರಿ. ನೀನು ಉತ್ತಮವಾದದ್ದು ಕೊಡದೆ ಹೋದ್ರೆ ಅತ್ಯುತ್ತಮವಾದದ್ದನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಭೂಮಿಯಲ್ಲಿ ಕಳಪೆ ಬೀಜ ಬಿತ್ತಿ ಒಳ್ಳೆ ಫಲ ಕೊಯ್ತೀನಂದ್ರೆ ಆಗೈತ್ರಿ? ಆಗತ್ತಾ? ಇಲ್ಲ. ಇವತ್ತು ನಿನ್ನ ಪ್ರಾರ್ಥನೆ ಉತ್ತಮ ಗುಣಮಟ್ಟದ್ದಾಗಿದ್ರೆ, ಏನ್ ಹೇಳ್ರಿ, ನಿನ್ನ ಪ್ರಾರ್ಥನೆ ಉತ್ತಮ ಗುಣಮಟ್ಟದ್ದಾಗಿದ್ರೆ ಅತ್ಯುತ್ತಮವಾದ ಆಶೀರ್ವಾದವನ್ನ ಕರ್ತನು ನಿನಗೋಸ್ಕರ ತೆಗೆದಿಡ್ತಾನೆ. ಆಮೇನ್. ಕರ್ತನು ನಿನಗೋಸ್ಕರ ಅತ್ಯುತ್ತಮವಾದ ಆಲೋಚನೆಗಳನ್ನ ಪ್ರತ್ಯೇಕಿಸಿ ಇಡ್ತಾನೆ. ಆದ್ರೆ ನಿನ್ನ ಪ್ರಾರ್ಥನೆ ಗುಣಮಟ್ಟದ್ದಾಗದೆ ಹೋದ್ರೆ, ಉತ್ತಮ ಗುಣಮಟ್ಟದ ಅಲ್ಲದೆ ಹೋದ್ರೆ, ನಿನ್ನ ಪ್ರಾರ್ಥನೆ ಕಳಪೆ ಪ್ರಾರ್ಥನೆ ಆದ್ರೆ ನಿನ್ನ ನಿರೀಕ್ಷೆ, ನಿನಗೆ ಬರಬೇಕಾದಂತ ಪ್ರತಿಫಲ ಕೂಡ ಅದು ಏನಾಗಿರುತ್ತೆ, ಕಳಪೆ ಮಟ್ಟದ ಆಗಿರುತ್ತೆ. ಹಲ್ಲೆಲೂಯಾ. ಅದಕ್ಕೆ ನೋಡ್ರಿ, ಇವತ್ತು ಪ್ರಾರ್ಥನೆ ಹೇಗ್ ಮಾಡ್ತಾ ಇದ್ದೀರಿ ದೇವ ಜನರು, ನೀವು ಎಚ್ಚೆತ್ತುಕೊಳ್ರಿ. ನಿಮ್ಮ ಪ್ರಾರ್ಥನೆ ಯಾವ ರೀತಿ ಆಗಿದೆ? ಅನೇಕರು ಅದೇ ರೀತಿಯಲ್ಲೇ ಜೀವನ ಮಾಡ್ತಾ ಇಷ್ಟೇ ಪ್ರಾರ್ಥನೆ, ಬೆಳಿಗ್ಗೆ ಎದ್ದ ತಕ್ಷಣ ದೇವರೇ ಅಂತೇಳಿ ಒಂದ್ 2 ನಿಮಿಷ ಸ್ತೋತ್ರ ಮಾಡಿ ಕೆಲ್ಸಕ್ಕೆ ಹತ್ ಬಿಡೋದು, ರಾತ್ರಿ ಆದ ನಂತರ ಒಂದ್ 2 ನಿಮಿಷ ಪ್ರಾರ್ಥನೆ ಮಾಡಿ ನಿದ್ರೆ ಮಾಡಿ ಬಿಡೋದು. ಇದು ಉತ್ತಮವಾದ ಗುಣಮಟ್ಟದ ಪ್ರಾರ್ಥನೆ ಅಲ್ಲ. ಎಲ್ಲ